ಹಣದುಬ್ಬರದ ಈ ಯುಗದಲ್ಲಿ ಎಲ್ಲದರ ಬೆಲೆಗಳು ಗಗನಕ್ಕೇರುತ್ತಿರಬೇಕಾದ್ರೆ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಸ್ವಾಗತಾರ್ಹ ಪರಿಹಾರವನ್ನು ಘೋಷಣೆ ಮಾಡಿದೆ. ಸರ್ಕಾರವು ಡಿಸೆಂಬರ್ 2025ರ ಅವಧಿಗೆ ತುಟ್ಟಿ ಭತ್ಯೆಯಲ್ಲಿ ಅಂದರೆ ಡಿಎಯಲ್ಲಿ 3% ಹೆಚ್ಚಳ ಘೋಷಿಸಲು ನಿರ್ಧರಿಸಿದೆ. ಲಕ್ಷಾಂತರ ನೌಕರರು ಮತ್ತು ಪಿಂಚಣಿದಾರರ ಆರ್ಥಿಕ ಸ್ಥಿತಿ ಬಲಪಡಿಸುವ ನಿಟ್ಟಿನಲ್ಲಿ ಈ ನಿರ್ಧಾರ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಈ ಹೆಚ್ಚಳದೊಂದಿಗೆ ತುಟ್ಟಿ ಭತ್ಯೆ ಈಗ ಅಂದರೆ ಡಿಎ ಈಗ 55%ದಿಂದ 58%ಗೆ ಏರಿಕೆಯಾಗಿದೆ. ಲಕ್ಷಾಂತರ ಕುಟುಂಬಗಳ ಮಾಸಿಕ ಆದಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತಿದೆ. ಇದನ್ನ ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ, ನಿಮ್ಮ ವೇತನ 34,500 ಆಗಿದ್ರೆ ಅವರು ಮೊದಲು 18,975 ರೂಪಾಯಿ ತುಟ್ಟಿ ಭತ್ಯೆಯನ್ನು ಪಡಿತಿದ್ರು. ಆದರೆ ಈ ಹೊಸ ದರದ ಪ್ರಕಾರ ಈಗ ಈ ಮೊತ್ತ 20,010 ರೂಪಾಯಿಗೆ ಹೆಚ್ಚಳಾಗಿದೆ. ಅಂದರೆ 1,035ರಷ್ಟು ಹೆಚ್ಚಳಕ್ಕೆ ಕಾರಣವಾಗ್ತಾ ಇದೆ. ವಾರ್ಷಿಕ ಆದಾಯದ ಮೇಲೆ ಲೆಕ್ಕ ಹಾಕಿದ್ರೆ ಈ ಹೆಚ್ಚಳವು ಸುಮಾರು 12,425 ಹೆಚ್ಚುವರಿ ಆದಾಯಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಈ ಸೇವೆ ಪ್ರಸ್ತುತ ಉದ್ಯೋಗಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲದೆ ಇದರ ಬದಲಾಗಿ ವಯಸ್ಸಾದ ಪಿಂಚಣಿದಾರರಿಗೂ ಕೂಡ ವಿಶೇಷವಾಗಿ ಸಿಗ್ತಾ ಇದೆ. ಇನ್ನೊಂದು ಸಣ್ಣ ಸಂದೇಶನ ತಗೊಳ್ಳೋಕ್ಕೂ ಮೊದಲು ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಒಂದು ಸಣ್ಣ ಸಂದೇಶ ಅಂದರೆ, ಜನವರಿ 2026ರಿಂದ 8ನೇ ವೇತನ ಆಯೋಗ ಜಾರಿಗೆ ತರಲು ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಅಂತ ಸುದ್ದಿ ಬಂದಿದೆ. ನಮಸ್ತೆ.